ಹೇಗಿತ್ತು? ಸ್ಟೋರಿ ಚೆನ್ನಾಗಿತ್ತು, ನೋಡ್ಬೋದು. ಮಕ್ಳಿಗೋಸ್ಕರ ಎಲ್ಲ ಮಾಡ್ತಿದ್ದಾರೆ, ಹಂಗಾಗಿ ಚೆನ್ನಾಗಿತ್ತು. ದುರಂತರಗಳು ಏನಾದರೂ ಆಗ್ತಾಯಿದ್ರೆ ಅದೆಲ್ಲ ಈ ಥರ ತಡೆಗಟ್ಟಕ್ಕಾಗಿ ಬರ್ತಾರೆ ಅಂತ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಎಲ್ಲ ಇಷ್ಟ ಆಯಿತು. ಸೂಪರ್ ಆಗಿದೆ. ಹಳ್ಳಿ ಮೂವಿ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಕಾನ್ಸೆಪ್ಟ್ ಇದೆ. ಎಲ್ಲ ಹೊಸಬರಿದ್ದಾರೆ, ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಈ ಥರ ಕನ್ನಡ ಇಂಡಸ್ಟ್ರಿ ಈ ಥರ ಮೂವೀಸ್ ಬರಬೇಕು. ಸೊ ಎಲ್ಲ ಒಳ್ಳೆ ಆ್ಯಕ್ಟರ್ಸು, ಸಣ್ಣ ಮಕ್ಕಳು ಇದ್ದಾರೆ, ದೊಡ್ಡವರಿದ್ದಾರೆ, ಮೇನ್ ಆ್ಯಕ್ಟರ್ಸು ಇದ್ದಾರೆ. ಅವರೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡೋಣ. ಇದೇ ಥರ ಮೂವೀಸ್ ತೆಗಿಬೇಕು. ಎಜುಕೇಷನ್ ಬಗ್ಗೆ ಇದೆ. ಸೊ ಈ ಥರ ಮೂವೀಸ್ನ ಬೆಳೆಸ್ಬೇಕು. ದೊಡ್ಡ ದೊಡ್ಡ ಫಿಲಮ್ ಅಲ್ಲ, ಈ ಥರ ಮೂವೀಸು ಬರ್ತವೆ. ಈ ಥರ ಮೂವೀಸ್ನ ನೋಡಬೇಕು, ಬೆಳೆಸ್ಬೇಕಂತ ನಾನು ಕೇಳ್ಕೊತೀನಿ. ಸೊ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ. ಇಂಥ ಮೂವೀಸ್ ಬಂದರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಮೆಸೇಜು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತೆಷ್ಟು ಜನ ವಿದ್ಯೆ ಅದೇ ಅಂದರೆ ಹೇಳ್ಕೊಳಲ್ಲ, ನಾನು ಓದಕ್ಕೆ ಬರಲ್ಲ ಇದೆ ಅಂತ ಹೇಳಿ. ಅದು ಅವತ್ತಿಗೂ ಇದೆ, ಇವತ್ತಿಗೂ ಇದೆ. ಈ ಥರ ಎಲ್ಲೋ ಒಂದು ಸರಿ ಬಂದಾಗ ಒಂದು ಸರಿ ಎಚ್ಚರ ಪಡಿಸ್ದಂಗೆ ತುಂಬ ತಿಳ್ಕೊಳ್ಳುವಂಥ ವಿಷಯ ಇದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಇಂಥವ್ರಿಗೂ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಚೆನ್ನಾಗಿರೋದ್ರಿಂದ ದಯವಿಟ್ಟು ಒಂದು ಸರಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕಲಾವಿದೆಯಾಗಿ ಕೇಳ್ಕೊತೀನಿ. ನಾನು ಮಾಡಿದ್ದೀನಿ, ನಾನು ನೋಡಿ ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದೆ. ಸ್ವಲ್ಪ ನೋಡಿದ್ದಾರೆ, ನೋಡಿರೋರು ಅದ್ರ ಬಗ್ಗೆ ಏನು ಎತ್ತಂತ ಅಭಿಪ್ರಾಯಗಳು ಹೇಳ್ತಾರೆ. ನಾನು ಪ್ರೊಡ್ಯೂಸ್ ನಾನೇನು ಹೇಳ್ತಾರೆ, ಒಳ್ಳೆ ಮೆಸೇಜ್ ಇದೆ. ಸೊ ನೋಡ್ಬೋದು ಅದ್ರ ಬಗ್ಗೆ ಎಲ್ಲ ಇದು ಮಾಡಬೇಕು. ಬಟ್ ಅದೇ ಕಂಟೆಂಟ್ ಎಲ್ಲ ಚೆನ್ನಾಗಿದೆ. ಲೆಂತ್ ಸ್ವಲ್ಪ ಜಾಸ್ತಿ ಆಯಿತು, ಕೆಲವು ಕಡೆ ಎಲ್ಲ ಲ್ಯಾಗಿಂಗ್ ಇದೆ. ಆದ್ದರಿಂದ ಅದನ್ನು ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಬ್ಜೆಕ್ಟು ಅವ್ರ ಐಡಿಯಾ ಏಮ್ ಚೆನ್ನಾಗಿದೆ, ಅದನ್ನು ಇನ್ನೊಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೋದಾಗಿತ್ತು ಅನಿಸುತ್ತೆ. ಥ್ಯಾಂಕ್ ಯು. ಕುಟುಂಬ ಕೂತ್ಕೊಂಡು ನೋಡೋಂಥ ಸಿನಿಮಾ, ಎಲ್ಲರೂ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಅಂತ ಕೇಳ್ಬೋದು. ಒಂದು ಒಳ್ಳೆ ಸಿನಿಮಾ, ತುಂಬ ಒಳ್ಳೆ ಮೆಸೇಜ್ ಇದೆ. ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನು, ಮತ್ತು ಎಲ್ಲ ಆರ್ಟಿಸ್ಟು ನೀಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫುಲ್ ನ್ಯಾಚುರಲ್ ಆಗಿ ಮೆಸೇಜ್ ತುಂಬ ಚೆನ್ನಾಗಿದೆ. ಎಲ್ಲ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಚೆನ್ನಾಗಿದೆ ಮೂವಿ ಅಷ್ಟೇ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಮೇಡಮ್ ಸೂಪರ್ ಚೆನ್ನಾಗಿದೆ. ಕಂಟೆಂಟ್ ಒಂದು ಚೆನ್ನಾಗಿದೆ. ಒಳ್ಳೆ ಕಲಾವಿದರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಬೆಟರ್ಮೆಂಟ್ ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು. ನಮಸ್ತೆ. ಇವಾಗಿನ ಜನ್ರೇಷನಲ್ಲಿ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಈ ಥರದ್ದೆಲ್ಲ ನಡೀತಾ ಇದೆ. ಬಟ್ ಅದನ್ನು ಯಾರು ಮುಂದೆ ಬರೋಲ್ಲ ಗುರುತಿಸೋದಕ್ಕೆ. ಯಾರೋ ಒಬ್ಬರು ಬಂದು ಗುರುತಿಸಿ ಇದನ್ನೆಲ್ಲ ಎಲ್ಲರೂ ಹುಡ್ಕೋಕ್ಕಾಗಲ್ಲ ಅಂತ ಒಬ್ಬೊಬ್ಬರು ಬಂದು ಹುಡುಕಿ ಈ ಥರ ಒಂದು ಸಮಾಜಕ್ಕೆ ಒಬ್ಬರು ತೋರಿಸ್ಕೊಡ್ಬೇಕು. ಯಾರೂ ಮುಂದೆ ಬರೋಲ್ಲ, ನಾವು ಏನು ಮಾಡ್ತಾಯಿದ್ದೀವಿ ಅಂತ ಯಾರೂ ಹೇಳೋಕ್ಕೆ ಹೋಗಲ್ಲ. ಆದರೆ ಯಾರಾದರೂ ಒಬ್ಬರಲ್ಲಿ 10 ಜನರಲ್ಲಿ ಒಬ್ಬರಾದರೂ ಇದನ್ನು ಗುರುತಿಸಿ ಇವಾಗ ಬೆಳೆಯುವಂಥ ಸ್ಕೂಲ್ಗಳಿಗೆ ಇವಾಗ ಮಾಡೋಂಥದ್ದಕ್ಕೆಲ್ಲ ಪ್ರತಿಭೆ ಚೆನ್ನಾಗಿರಬೇಕು. ಯಾದರೂ ಇವಾಗಿನ ಆರ್ಟಿಸ್ಟ್ಗಳೆಲ್ಲ ಇವಾಗ ಹೊಸದಾಗಿ ಕಲಿತಾ ಇದ್ದಾರೆ. ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಇನ್ನೂ ಅವ್ರನ್ನ ಮುಂದಕ್ಕೆ ಬೆಳೆಸಬೇಕು ಅನ್ನೋದೇ ಖುಷಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ. ತಿಳಿಯುವಂಥವ್ರಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ನಡೀತೆ ಎಲ್ಲ ತುಂಬ ಚೆನ್ನಾಗಿ ಕರೆದಿದ್ದಾರೆ ಮೇಡಮ್. ನೋಡ್ಬೋದು, ಎಲ್ಲರೂ ತುಂಬ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಪಿಕ್ಚರು ಬನ್ನು ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡೋಂಥ ಸಿನಿಮಾ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಹೆಣ್ಮಕ್ಳಿಗೂ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಭಾವನಾತ್ಮಕ ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಒಂದು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಇಷ್ಟ ಆಯಿತು. ಚೆನ್ನಾಗಿದೆ. ಒಳ್ಳೆ ಥೀಮ್ ಇಟ್ಕೊಂಡಿದೆ. ಸ್ಕೂಲ್ಸ್ ಎಲ್ಲ ಹೆಂಗೆ ಈಗ ಇದು ನಡೀತಾ ಇದೆ ಅದನ್ನು ಹೊರಗಡೆ ತಂದಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಚೆನ್ನಾಗಿ ಆ್ಯಕ್ಟರ್ಸ್ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೊಸ ಪ್ರತಿಭೆಗಳಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾವ ಥರ ಅದರಲ್ಲಿ ಯಾವ ಥರ ಒಳ್ಳೇದಿದೆ ಕೆಟ್ಟದಿದೆ ಎಲ್ಲನೂ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಈಗ ಪ್ರೆಸೆಂಟ್ ಇರೋ ಸ್ಕೂಲ್ ಸಿಚುವೇಶನ್ಸ್ ಏನಿದೆ ಅದನ್ನು ಕರೆಕ್ಟ್ ಮಾಡ್ಕೊಡೋದಕ್ಕೆ ಒಂದು ಮೆಸೇಜ್ ಕೊಟ್ಟಂಗಿತ್ತು. ಇಟ್ ವಾಸ್ ನೈಸ್. ಒಳ್ಳೆ ಮೆಸೇಜ್ ಇರೋ ಮೂವಿ. ಫ್ಯಾಮಿಲಿ ಜೊತೆ ಬಂದು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಬಂದು ನೋಡೋಂಥ ಮೂವಿ. ಬಂದು ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ.
ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. The movie was amazing. It holds a very good message. ಗುಡ್ ಮೆಸೇಜ್, ವೆರಿ ಗುಡ್ ಮೂವಿ. ಗುಡ್ ಮೂವಿ, ಮಸ್ಟ್ ವಾಚ್. ಗುಡ್ ಮೂವಿ. ಒಳ್ಳೆ ಮೂವಿ, ಚೆನ್ನಾಗಿ ಬಂದಿದೆ. ಗುಂಡ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಚೆನ್ನಾಗಿದೆ. ಅದು ಇವರಿಗೆ ಇದು ಶೇರ್ ಮಾಡಿ ಚೆನ್ನಾಗಿದೆ, ಸೂಪರ್ ಆಗಿದೆ. ನೈಸ್ ಮೂವಿ, ಚೆನ್ನಾಗಿದೆ. ಗುಡ್ ಸೋಷಿಯಲ್ ಮೆಸೇಜ್. ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ನೋಡೋಂಥ ಸಿನಿಮಾ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಲ್ಲ ಪ್ರತಿಯೊಬ್ಬರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಂಥದ್ದು ಭಾಳ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಸಿನಿಮಾ. ಮೂವಿ ತುಂಬ ಚೆನ್ನಾಗಿದೆ. ನಾವೇ ಟೀಮ್ ಕುತ್ಕೊಂಡು ನೋಡಬೇಕಾದ್ರೆ ಫುಲ್ಲು ನಕ್ಕಿದ್ದೀವಿ. ಕಾಮಿಡಿ ಆಗಿರ್ಬೋದು ಎಲ್ಲ ತುಂಬ ಸೂಪರಾಗಿ ಬಂದಿದೆ. ಕಡೆಯಿಂದ ಆಗಲಿ ಏನು ಮತ್ತು ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅನ್ನೋದಾಗಿರ್ಬೋದು ಪ್ರತಿಯೊಂದು ರೀತಿಯೂ ಕೊಟ್ಟಿದ್ದಾರೆ. ಮತ್ತು ಈ ಸ್ಕೂಲ್ ಕಾಲೇಜಸ್ಗಳಲ್ಲಿ ಆಗೋದೆಲ್ಲ ಬರೀ ಅಟ್ರಾಕ್ಷನ್ ಅಷ್ಟೇ ಅನ್ನೋ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೆಲ್ಲರೂ ಕೂಡ ಮಿಸ್ ಮಾಡ್ದಿರ ಬಂದು ಒಂದ್ಸರಿ ನಮ್ಮ ಮೂವಿನ ನೋಡ್ಕೊಂಡು ಹೋಗಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಮೆಮೊರೀಸ್ ಇದೆ, ಯಾಕಂದ್ರೆ ನೋಡ್ತಾನೆ ಇದು ತುಂಬ ಅಳುನೂ ಇದೆ, ಯಾಕಂದರೆ ನಗುನೂ ಇದೆ. ಹಾಗೆ ಈಗಿನ ಗೌರ್ಮೆಂಟ್ ಸ್ಕೂಲ್ ಏನು ನಡೀತಾ ಇದೆ ಅನ್ನೋದು ನಮ್ಮ ಮೂವಿಲಿ ತೋರಿಸಿದ್ದೀವಿ. ಎಲ್ಲರೂ ಬನ್ನಿ, ಇಡೀ ಕರ್ನಾಟಕದ ಜನತೆ ಬಂದು ನಮ್ಮ ಮೂವಿನ ನೋಡಬೇಕು, ಆಶೀರ್ವಾದ ಮಾಡಬೇಕು. ಇದೆ ಆದರೆ ಕನ್ನಡ ಮೂವಿನ ಇನ್ನೂ ಸಪೋರ್ಟ್ ಮಾಡಬೇಕು. ಈ ಮೂವಿನ ಬಂದೆಲ್ಲ ನೋಡಿ ಇನ್ನೂ ಸಪೋರ್ಟ್ ಮಾಡಬೇಕಂತ ಎಲ್ಲರೂ ಬಂದು ಥಿಯೇಟ್ರ್ ನೋಡಿ. ತುಂಬ ಚೆನ್ನಾಗಿದೆ ಮೂವಿ. ನಾನು ಆ್ಯಕ್ಟ್ ಮಾಡಿ ಗುಂಡ ಅಂತ ಚೆನ್ನಾಗಿದೆ. ಎಲ್ಲರೂ ನಕ್ಕಿದ್ದಾರೆ, ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರ್ ನೋಡಿ ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ಮೂವಿ ಚೆನ್ನಾಗೈತೆ, ಕಾಮಿಡಿ ಆಗೈತೆ. ಇನ್ನು ಎಜುಕೇಷನ್ ಬಗ್ಗೆ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದು ಚೆನ್ನಾಗೈತೆ, ಸೂಪರ್ ಆಗಿದೆ. ಮೂವಿ ಚೆನ್ನಾಗಿದೆ. ಇದರಲ್ಲಿ ನಾನು ಪಾತ್ರ ಮಾಡಿದ್ದೀನಿ, ಅಪೂರ್ವ ಅಕ್ಕನ ಸಿಸ್ಟರ್ ಕ್ಯಾರೆಕ್ಟರು. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಆ್ಯಕ್ಚುಲಿ 4 years ಬ್ಯಾಕ್ ನಾನು ಇನ್ನೂ ಅವಾಗ ಮೂವಿಗೆ ಎಂಟ್ರಿ ಕೊಟ್ಟಿದ್ದೆ. ಸೊ ನಾನು ಸೀರಿಯಲಲ್ಲಿನೂ ಮಾಡ್ತಿದ್ದೀನಿ, ಸಿನಿಮಾನೂ ಮಾಡಿದ್ದೀನಿ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಚಿಕ್ಕ ಮಕ್ಕಳು ಅವಾಗ ಇನ್ನೂ ಚಿಕ್ಕವರಿದ್ರು, ಇವಾಗ ದೊಡ್ಡವರಾಗಿಬಿಟ್ರು. 4 years ಆಯಿತು ಅದು ರಿಲೀಸ್ ಆಗಿ. ಸೊ ಇವನು ಕೌಶಿಕ್ ಇರ್ಬೋದು, ದೀಕ್ಷಿತ್ ಇರ್ಬೋದು, ಆಮೇಲೆ ಸುಪ್ರೀತಾ ಇರ್ಬೋದು, ಎಲ್ಲರೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯದಲ್ಲಿ ತುಂಬ ಫನ್ನಿಯಾಗಿ ಇತ್ತು, ಇಷ್ಟ ಆಯಿತು. ಎಲ್ಲರೂ ಮೂವಿ ನೋಡಿ ಕನ್ನಡ ಮೂವಿಗಳನ್ನ ಬೆಳೆಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದೆ, ಇಷ್ಟ ಆಯಿತು ನನಗೆ ನೋಡಿ, ಸಂತೋಷ. ತುಂಬ ಚೆನ್ನಾಗಿ ಮಾಡವ್ರೆ. ಪ್ರೊಡ್ಯೂಸರ್ ಪಾಪ ಹೇಳಬೇಕು ಅಂದರೆ ಅವರು ಎಲ್ಲ ಚಿಕ್ಕ ಹುಡುಗರನ್ನ ಹಾಕೊಂಡು ಮಾಡಿರೋದ್ರಿಂದ ಕನ್ನಡ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡವ್ರೆ ಅಂದರೆ ಚಿಕ್ಕ ಹುಡುಗರನ್ನ ಹಾಕೊಂಡು ತುಂಬ ಚೆನ್ನಾಗಿದೆ. ಏನು ಮೋಸ ಎಲ್ಲ. ಹುಡುಗರನ್ನ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸವ್ರೆ. ಕೌಶಿಕ್ ಚೆನ್ನಾಗಿ ಮಾಡವನೆ, ತಿರ್ಗಾ ಸುಪ್ರೀತಾನು ಚೆನ್ನಾಗಿ ಮಾಡಿದ್ದಾಳೆ. ಹುಡುಗರೆಲ್ಲ ಚೆನ್ನಾಗಿ ಮಾಡವ್ರೆ. ಆಲ್ ದ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಸಿನಿಮಾ ಚೆನ್ನಾಗಿದೆ. ನನ್ನ ಫ್ರೆಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಎಲ್ಲ ಕಲಾವಿದರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಬಂದು ಈ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ಸ್ಪೆಷಲಾಗಿ ಅಂತಂದರೆ ಒಂದು ಒಳ್ಳೆ ಕಂಟೆಂಟ್ ಇದೆ, ಒಂದು ಒಳ್ಳೆ ಮೆಸೇಜ್ ಇದೆ. ಇದನ್ನು ಎಲ್ಲರೂ ಬಂದು ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಒಂದು ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ. ಜನಗಳಿಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ ಸರ್. ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಒಂದು ಒಳ್ಳೆ ಕಂಟೆಂಟ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ದಯವಿಟ್ಟು ನಮಗೆ ಎಲ್ಲರಿಗೂ ಟೀಮ್ಗೆ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಸ್ಕೂಲ್ ರಾಮಾಯಣ ಚಿತ್ರ ತುಂಬ ಅದ್ಭುತವಾಗಿದೆ. ಸ್ಕೂಲಲ್ಲಿ ನಡೆಯುವಂಥ ಒಂದು ಘಟನೆಗಳು, ಸತ್ಯಗಳು ಮತ್ತು ಲವ್ ಸ್ಟೋರಿ ಕೂಡ ಇಟ್ಟಿದ್ದಾರೆ. ಹಾಸ್ಯಮಯ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸ್ಕೂಲ್ ರಾಮಾಯಣ ಪಿಕ್ಚರು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಒಂದು ನಿಮಿಷನೂ ಬೋರ್ ಆಗಲಿಲ್ಲ. ನಿಜವಾಗ್ಲೂ ಎಲ್ಲರೂ ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸ್ಕೂಲ್ ರಾಮಾಯಣ ಫಿಲಮ್ ಚೆನ್ನಾಗಿದೆ. 3 hours ನಾವೆಲ್ಲ ನೋಡಿದ್ದೀವಿ ಅಂದರೆ ಚೆನ್ನಾಗಿದೆ ಅಂತಲೇ ಅರ್ಥ. ಇಲ್ಲೂ ನಮಗೇನು ಬೋರ್ ಆಗಲಿಲ್ಲ. ಮಕ್ಕಳೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಮೂವಿ, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದುಬಿಟ್ಟು ಫಿಲಮ್ ನೋಡಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟಾಗಿದೆ, ತುಂಬ ಚೆನ್ನಾಗಿದೆ. 70% ಕಾಮಿಡಿನೇ ಇದೆ, ಸಕ್ಕತ್ತಿದೆ. ಬಂದು ನೋಡಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಫಿಲಮ್ಮು. ಕಾಮಿಡಿ ಇದೆ. ಅಲ್ಲೇ ಎಲ್ಲ ಏಜ್ನವರು ನೋಡ್ಬೋದು. ಎಲ್ಲೂ ಬೋರ್ ಹೊಡೆಯಲ್ಲ ಫಿಲಮ್ಮು.